ಪ್ರಪ್ರಥಮವಾಗಿ ತುಮಕೂರು ಜಿಲ್ಲೆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆ ಸಲ್ಲಿಸ್ತೇನೆ. ಇವತ್ತು ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ಐತಿಹಾಸಿಕ ದಸರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಏನು ವಿಜಯದಶಮಿಯಂದು ತಾಯಿ ಚಾಮುಂಡೇಶ್ವರಿನ ಶ್ರೀರಾಮ ಆನೆಯ ಮೇಲೆ ಇವತ್ತು ಮೆರವಣಿಗೆ ಹೊತ್ತು ನಮ್ಮ ಮಾನ್ಯ ಸಚಿವರು ಮುಂದೆ ಕಾಲೇಜ್ ನಡೀತಾ ಇದ್ದಾರೆ. ಇವತ್ತೆಲ್ಲ ಲಕ್ಷಾಂತರ ಜನ ಇವತ್ತು ತಾಲೂಕಿನ 10 ತಾಲೂಕಿನ ಮೂಲೆ ಮೂಲೆಯಿಂದ ಬಂದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಅವರೆಲ್ಲರೂ ಒಂದೇ ಹೇಳ್ತಾ ಇರೋದು, ಡಾಕ್ಟರ್ ಜಿ ಪರಮೇಶ್ವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆ ಸಿಗಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ಅಂತೇಳಿ ಬೇಡ್ಕೊಳ್ತಾ ಇದ್ದಾರೆ. ನಾನಾದರೂ ಇಷ್ಟ ಹೇಳೋದು, ಎಲ್ಲ ಸಮಸ್ತ ತುಮಕೂರಿನ ಎಲ್ಲ ನಾಗರಿಕರಿಗೆ ಪರಮೇಶ್ವರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ನಮ್ಮ ಚಾಮುಂಡೇಶ್ವರನ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಮಳೆ ಬೆಳೆ ಚೆನ್ನಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿ ಅಂತೇಳಿ, ಮತ್ತು ಏನಿವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಯಿಂದ ಇವತ್ತು ಜನ ಸಂತೋಷವಾಗಿದ್ದಾರೆ. ಇವತ್ತು ಆ ಪಂಚ ಗ್ಯಾರಂಟಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದೇ ನಮ್ಮ ಅದನ್ನು ಬರೆದಿದ್ದಂಥವರು ಡಾಕ್ಟರ್ ಜಿ ಪರಮೇಶ್ವರ್. ಆ ಪರಮೇಶ್ವರ್ ಅವರಿಗೆ ಅಂಥ ಮನಸ್ಸಿದ್ದರಿಂದ ಮತ್ತು ಇವತ್ತೇನು ಸಮಾಜದಲ್ಲಿ ಇವತ್ತು ಅನ್ನ 3 ತುತ್ತು ಅನ್ನ ಸಿಗ್ತಾ ಇರತಕ್ಕಂಥ ಕಾರಣ ಡಾಕ್ಟರ್ ಜಿ ಪರಮೇಶ್ವರ್. ತಾಯಿ ಚಾಮುಂಡೇಶ್ವರಿ ಡಾಕ್ಟರ್ ಜಿ ಪರಮೇಶ್ವರಿಗೆ ಇನ್ನೂ ಹೆಚ್ಚು ಆಯುಷನ್ನು ಕೊಡಲಿ ಮತ್ತು ಉನ್ನತ ಹುದ್ದೆಯನ್ನು ಕೊಡಲಿ ಅಂತ ನಾನು ಜನರ ಪರವಾಗಿ, ಸಾರ್ವಜನಿಕ ಪರವಾಗಿ ಕೋರ್ತೇನೆ. ಅದನ್ನು ತಾಯಿ ಚಾಮುಂಡೇಶ್ವರಿ ಹೇಳ್ಬೇಕು. ಮೋಸ್ಟ್ಲಿ ನಾಳೆ ತಾಯಿ ಚಾಮುಂಡೇಶ್ವರಿ ಹೇಳ್ಬೋದು, ನೋಡೋಣ.